ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಅವರು ಈ ಜವಾಬ್ದಾರಿಯನ್ನು ತಗೊಂಡು ನಾವು ಟೂರ್ನಮೆಂಟನ್ನು ಒಂದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟನ್ನು ಮಾಡ್ತೀವಿ ಅಂದಾಗ ಇಮಿಡಿಯೇಟಾಗಿ ಇಲ್ಲ ನಾನು ಇದು ನಮ್ಮ ಸ್ಟೇಡಿಯಂನಲ್ಲಿ ಇದನ್ನು ಮಾಡ್ತೀವಿ, ನಾವೆಲ್ಲ ರೀತಿಯ ಜವಾಬ್ದಾರಿಗಳನ್ನು ವಹಿಸ್ಕೊಂತೀವಿ ಅಂತ ಹೇಳಿ ಅವರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಮತ್ತು ಬ್ಯಾಡ್ಮಿಂಟನ್ ಅಂದ ತಕ್ಷಣವೇ ಜಸ್ಟ್ ಬ್ಯಾಡ್ಮಿಂಟನ್ ಒಂದೇ ಕ್ರೀಡೆಗೆ ಯಾರು ಕೂಡ ನಾವು ವರ್ತಿಸಿರೋದಿಲ್ಲ. ಸೊ ಆಲ್ ದ ಅದರ್ ಸ್ಪೋರ್ಟ್ಸ್ ಎಲ್ಲ ಬೇರೆ ಕ್ರೀಡಾ ಸಂಸ್ಥೆಗಳು ಕೂಡ ನಾವು ಇದಕ್ಕೆ ಸೇರ್ಕೊಂಡಾಗ ಒಬ್ಬ ಕ್ರೀಡಾಪಟುನ ಹೊರಗಡೆ ತರೋದಕ್ಕೆ ಸಾಧ್ಯವಾಗುತ್ತೆ. ಪ್ರಭಾಕರ್ ಅವರು ಇಲ್ಲಿ ಬಂದಿದ್ದಕ್ಕೆ ನಮ್ಮ ತುಮಕೂರು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಜೊತೆಗಿರೋದಕ್ಕೆ ಬಹಳ ಸಂತೋಷ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಇದೀಗ ಸಮಾಜದ ರಾಜ್ಯದ ಉಪಾಧ್ಯಕ್ಷರು, ನನ್ನ ಆತ್ಮೀಯರು, ನಮ್ಮ ಸಂಬಂಧಿಕರು ಕೂಡ ನಮ್ಮ ಅಜಯ್ ಕುಮಾರ್ ಅವರು ತುಮಕೂರಿನ ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಮತ್ತು ನಮ್ಮ ಪುರುಷೋತ್ತಮ ಅವರು ನಮ್ಮ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರು ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಟುಕೊಂಡು ಎಲ್ಲ ಹತ್ತಿರದಲ್ಲೂ ಎಲ್ಲ ಜನಪ್ರತಿನಿಧಿಯವರಿಗೆ, MP ಅವರಿಗೆ ಮತ್ತು ಶಾಸಕ ಮಿತ್ರರಿಗೆ, MLC ಅವರಿಗೆ ಇದನ್ನೆಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಇದನ್ನೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರವೀಣ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾಗರಾಜ್ ಅವರು ಕೇಳಿದ್ದಾರೆ, ಅಜಯ್ ಅವರ ಮತ್ತು ನಮ್ಮ ಜೊತೆ ಭಾಳ ವರ್ಷಗಳಿಂದ ಇದ್ದಾರೆ, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು ಮತ್ತು ಸ್ವಾಗತವನ್ನು ನಾನು ಬಯಸ್ತೀನಿ. ನಮ್ಮ ಸಂಸ್ಥೆಯ ಸೆಕ್ರೆಟರಿಯವರು ಕರ್ನಾಟಕ ಬ್ಯಾಡ್ಮಿಂಟನ್ ಮುರಳಿಯವರು ಇದ್ದಾರೆ, ಮತ್ತು ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸುಧೀರ್ ಜಿ ಅವರಿದ್ದಾರೆ, ಮತ್ತು ನಮ್ಮ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಕೋಚು ಮತ್ತು ಪ್ಲೇಯರ್ ಆಗಿರ್ತಕ್ಕಂಥ ನ್ಯಾಷನಲ್ ಪ್ಲೇಯರ್ ಆಗಿರ್ತಕ್ಕಂಥ ಹರೀಶ್ ಅವರು, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರ್ತಕ್ಕಂಥ ಹರೀಶ್ ಅವರು ಇದ್ದಾರೆ. ಅವರು ಕೂಡ ಈ CBವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ 10,000 ನಮಗೆ ಕ್ರೀಡಾ ಸ್ಟೇಡಿಯಂಗಳು ಅಂದರೆ ಸ್ಪೋರ್ಟ್ಸು ಇದ್ದಾವೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ. ನಮಗೆ ಅದರಿಂದ ಅವತ್ತು 4.5 ಲಕ್ಷ ಪ್ಲೇಯರ್ಸು ಇವತ್ತು ಆನ್ ಗ್ರೌಂಡ್ ಇವತ್ತು ನಾವು ಆಟ ಆಡ್ತಾ ಇದ್ದಾರೆ ಥ್ರೂಔಟ್ ಕರ್ನಾಟಕ. ಅಂಡ್ ಹೆಚ್ಚು ಕಡಿಮೆ ಕಾನ್ಸಂಟ್ರೇಟ್ ಆಗಿರ್ತದೆ ಬ್ಯಾಂಗ್ಳೂರು ಮತ್ತು ಅರ್ಬನ್ ಸಿಟೀಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿದೆ. ಆ್ಯಂಡ್ ತುಮಕೂರು ಬೀಯಿಂಗ್ ದ ಹೆಡ್ ಕ್ವಾರ್ಟರ್ಸ್, ಅಂದರೆ ಬೆಂಗಳೂರಿಗೆ 150 ಕಿಲೋಮೀಟರ್ ಇರ್ತಕ್ಕಂಥ ರೇಡಿಯಸ್ ಏನಿದ್ದಾವೆ ಇದು ಎಷ್ಟು ಕೂಡ ನಮಗೆ ಹೆಚ್ಚು ಕಡಿಮೆ ಬೆಂಗಳೂರು ರಿಲೇಟೆಡು ಇದಕ್ಕೆ ಪ್ಲೇಯರ್ಸ್ ಎಲ್ಲರೂ ಅಲ್ಲಿಗೆ ಕೋಚಿಂಗ್ ಬರ್ತಾರೆ. ಇದಕ್ಕೆ ನಮಗೆ ತುಮಕೂರಿನಲ್ಲಿ ಸುಮಾರು ಒಂದು 45ರಿಂದ 50 ಸಿಂಥೆಟಿಕ್ ಕೋರ್ಟ್ಸು ಆನ್ಲೈನ್ ಸ್ಟೇಡಿಯಂಗಳು ಇದ್ದಾವೆ. ಸುಮಾರು 1,500-2,000 ಜನ ಪ್ಲೇಯರ್ಸ್ಗಳಿದ್ದಾರೆ. ಮತ್ತು ಭಾಳ ಹಿಂದೆ ನಮಗೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗಿಂತ ಮುಂಚಿತವಾಗಿ ಬ್ಯಾಡ್ಮಿಂಟನ್ ಶುರುವಾಗಿದ್ದು 1887-88 ಇಸ್ವಿನಲ್ಲಿ ಇಂಡಿಯಾಗೆ ಆಡಿರ್ತಕ್ಕಂಥದ್ದು. ಫಸ್ಟ್ ಬ್ಯಾಡ್ಮಿಂಟನ್ ಆಡಿರ್ತಕ್ಕಂಥದ್ದು ಆನ್ ಗ್ರೌಂಡ್ ಆಡಿರ್ತಕ್ಕಂಥದ್ದು ಬೆಳಗಾಂನಲ್ಲಿ ಫಸ್ಟು 1900ರಲ್ಲಿ ಫಸ್ಟ್ ಬ್ಯಾಡ್ಮಿಂಟನ್ ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಆಡಿರ್ತಕ್ಕಂಥದ್ದು. ಸಬ್ಸಿಕ್ವೆಂಟ್ ಆಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಫಾರ್ಮ್ ಆಗಿರ್ತಕ್ಕಂಥದ್ದು 1950-51ನಲ್ಲಿ ಇದು ಫಾರ್ಮೇಷನ್ ಆಗಿದೆ. ಮೈಸೂರು ಮಹಾರಾಜರ ನೇತೃತ್ವದಲ್ಲಿ ಮೈಸೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತೇಳಿ ಆವತ್ತಿನ ದಿನ ಶುರುವಾಗಿದೆ. ಆವತ್ತಿನ ದಿನ ಶುರುವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಈ ವರ್ಷ ಅದು ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ನ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಹೋಲ್ ಇಯರ್ ಈಸ್ ಅನ್ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಆಗಿ ಇದು ಮಾಡ್ತಾ ಇದ್ದೀವಿ. ಅದ್ರ ಪ್ರಯುಕ್ತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸಮ್ ಆಫ್ ಆಕ್ಟಿವಿಟೀಸ್ನ ಮಾಡಬೇಕು ಅಂತೇಳಿ ಚಾಂಪಿಯನ್ಶಿಪ್ಪು, ರ್ಯಾಂಕಿಂಗ್ ಚಾಂಪಿಯನ್ ಫಸ್ಟು ಬಿಜಾಪುರದಲ್ಲಿ ನಾವು ಈಗ ಒಂದು 3 ತಿಂಗಳ ಮುಂಚೆ ಮಾಡಿದ್ವಿ. ಬಿಜಾಪುರದಲ್ಲಿ ಯಾವ ಕಾಲಕ್ಕೂ ಕೂಡ ಅಲ್ಲಿ ಬ್ಯಾಡ್ಮಿಂಟನ್ ಅನ್ನೋದೇ ಒಂದು 65-70 ವರ್ಷದಿಂದ ಆಗಿರಲಿಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರಲಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಸ್ಥಳೀಕರು ಎಲ್ಲರೂ ನಮ್ಮ ಯೂನಿವರ್ಸಿಟೀಸು ಮತ್ತು ಸ್ಥಳೀಯ ಶಾಸಕರುಗಳು, MP ಅವರು ಎಲ್ಲರ ಸಹಕಾರದಿಂದ we did a wonderful tournament. We had the highest attendance of the ಇದು ಕ್ರೀಡಾಪಟುಗಳು ಕೂಡ ಬಂದಿದ್ದರು, ಸುಮಾರು 700 ವಾಟ್. ಆಮೇಲೆ ಪ್ರೇಕ್ಷಕರು, ಕ್ರೀಡಾಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ತುಮಕೂರಲ್ಲಿ ಇವತ್ತು ನಮಗೆ ಸಿದ್ಧಾರ್ಥ ಯೂನಿವರ್ಸಿಟಿ ಇದೆ ಮತ್ತು ಸಿದ್ಧಗಂಗಾ ಪೂಜ್ಯರ ಒಂದು ಶ್ರೀ ಕ್ಷೇತ್ರ ಇದೆ. ಇದನ್ನು ಇಟ್ಟುಕೊಂಡು ವಿ ವಾಂಟೆಡ್ ಟು ಒಂದು ತುಮಕೂರಿನಲ್ಲಿ ಒಂದು ದೊಡ್ಡ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಬೇಕು ಅಂತೇಳಿ ನಾವು
ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಥವಾ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಕಾಡೆಮಿ